ಸೊ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಕವರ್ ಮಾಡ್ತೀನಿ ಅಂದರೆ ನಿಮ್ಮ ರ್ಯಾಂಕ್ ನಿಮ್ಮ KCT ರ್ಯಾಂಕ್ ಅನೌನ್ಸ್ ಆದಾಗಿಂದ ನೀವು ಫಸ್ಟ್ ಡೇ ನೀವು ಕಾಲೇಜ್ಗೆ ಹೋಗ್ತಿರಲ್ಲ, ಅಲ್ಲಿವರೆಗೂ ನಿಮ್ಗೆ ಏನೇನು ಪ್ರೊಸೀಜರ್ ನಡೆಯುತ್ತೆ, ಕೌನ್ಸಿಲಿಂಗ್ ಹೇಗೆ ನಡೆಯುತ್ತೆ, ಸೀಟ್ ಅಲಾಟ್ಮೆಂಟ್ಸ್ ಹೇಗೆ ನಡೆಯುತ್ತೆ ಅನ್ನೋದೆಲ್ಲ ಕವರ್ ಮಾಡಿದ್ದೀನಿ. ನೀವೇನೇನು ಮಿಸ್ಟೇಕ್ಸ್ ಮಾಡಬಾರ್ದು, ಮತ್ತು ನೀವೇನು ಸ್ಟೆಪ್ಸ್ ತಗೋಬೇಕು, ನೀವೇನು ಕರೆಕ್ಟಾಗಿ ಮಾಡಬೇಕು, ಏನು ಚೆಕ್ ಮಾಡಬೇಕು ಅನ್ನೋದೆಲ್ಲ ಇದ್ರಲ್ಲಿ ಕವರ್ ಮಾಡಿದ್ದೀನಿ ನಾನು. ಸೊ ಈ ವಿಡಿಯೋದಲ್ಲಿ ಏನೇನು ಕವರ್ ಆಗುತ್ತೆ ಅಂತ ಒಂದು ಸಣ್ಣ ಬ್ರೀಫ್ ಇದು. ಫಸ್ಟ್ ನೀವು ಹೇಗೆ ರ್ಯಾಂಕ್ ಕಾರ್ಡ್ನ ಡೌನ್ಲೋಡ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಅದು ನೀವಾಗಲೇ ಮಾಡಿರ್ತೀರಾ, ಬಟ್ ಸ್ಟಿಲ್ ಕವರ್ ಮಾಡಿದ್ದೀನಿ. ಆಮೇಲೆ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ನಿಮ್ಮ ವೆರಿಫಿಕೇಶನ್ ಏನಾರೋ ಪ್ರಾಬ್ಲಮ್ ಇದ್ದರೆ ಅದನ್ನು ಹೇಗೆ ಸಾಲ್ವ್ ಮಾಡ್ಕೊಬೇಕು, ಆಫ್ಲೈನ್ ಸೆಂಟರ್ಗೆ ಹೋಗಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇನ್ನೊಂದು ಪೋರ್ಟಲ್ ರಿಜಿಸ್ಟ್ರೇಷನ್ ಮತ್ತು ಆಪ್ಷನ್ ಎಂಟ್ರಿ, ನೀವು ಕೌನ್ಸಿಲಿಂಗ್ಗೆ ಹೇಗೆ ರಿಜಿಸ್ಟರ್ ಆಗಬೇಕು ಮತ್ತು ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು, ಅದಕ್ಕಿಂತ ಮುಂಚೆ ನೀವು ವೆರಿಫಿಕೇಶನ್ ಸ್ಲಿಪ್ ಹೇಗೆ ಡೌನ್ಲೋಡ್ ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ. ಆಮೇಲೆ ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಮಾಕ್ ಅಲಾಟ್ಮೆಂಟ್ ಅಂತ ನಡೆಯುತ್ತೆ. ಮಾಕ್ ಅಲಾಟ್ಮೆಂಟ್ ಹೇಗೆ ನಡೆಯುತ್ತೆ, ಅದ್ರ ಪ್ರೊಸೀಜರ್ ಏನು ಅಂತೆಲ್ಲ ಹಾಕಿದ್ದೀನಿ. ಆಮೇಲೆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಆ್ಯಕ್ಚುಯಲ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ರೌಂಡ್ 1 ಅಲಾಟ್ಮೆಂಟ್ ಹೇಗೆ ನಡೆಯುತ್ತೆ, ಮತ್ತು ಅಲ್ಲಿ ಚಾಯ್ಸಸ್ ಬರುತ್ತೆ, ಏನು ಚಾಯ್ಸ್ ಮಾಡಬೇಕು ಹಂಗೆ ಹೆಂಗೆ ಅಂತ. ಆ ಚಾಯ್ಸಸ್ ಏನು ಅಂತ ಡೀಟೇಲಾಗಿ ಹಾಕಿದ್ದೀನಿ. ಸೊ ರೌಂಡ್ 1 ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಕ್ಯಾಂಡಿಡೇಟ್ಸ್ ರೌಂಡ್ 2 ಮೂವ್ ಆದಮೇಲೆ ಏನೇನು ಸ್ಟೆಪ್ಸ್ ತಗೋಬೇಕು, ಆ ಪ್ರೊಸೀಜರ್ ಹೇಗಿದೆ ಅಂತಲೂ ಹೇಳಿದ್ದೀನಿ. ರೌಂಡ್ 2 ಅಲಾಟ್ಮೆಂಟ್ಸ್ ಆದಮೇಲೆ ಸೆಕೆಂಡ್ ರೌಂಡ್ನೇ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಮಾಡ್ತಾರೆ. ಆ ರೌಂಡ್ ಹೆಂಗೆ ನಡೆಯುತ್ತೆ ಅಂತಲೂ ಹಾಕಿದ್ದೀನಿ. ಆಮೇಲೆ ಫೀ ಪೇಮೆಂಟ್ ಹೇಗೆ ನಡೆಯುತ್ತೆ, ಅಡ್ಮಿಷನ್ ಆರ್ಡರ್ ಏನು ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತೆಲ್ಲ ಹಾಕಿದ್ದೀನಿ. ಆಮೇಲೆ ಕಾಲೇಜ್ಗೆ ರಿಪೋರ್ಟ್ ಮಾಡೋದನ್ನು ಹಾಕಿದ್ದೀನಿ. ನೀವು ಕಾಲೇಜಲ್ಲಿ ರಿಪೋರ್ಟ್ ಮಾಡ್ಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಬೇಕು, ಮತ್ತು ಫೀಸ್ ಯಾವಾಗ ಪೇ ಮಾಡಬೇಕು ಅಂತಲೂ ನಿಮಗೆ ಇದ್ರಲ್ಲಿ ಹೇಳಿದ್ದೀನಿ. ಓಕೆನಾ? ಸೊ ಫಸ್ಟ್ ಸ್ಟೆಪ್ ಬಂದು ನೀವು ರ್ಯಾಂಕ್ ಕಾರ್ಡ್ನ ಡೌನ್ಲೋಡ್ ಮಾಡಬೇಕಾಗಿರೋದು. ಸುಮ್ಮನೆ ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ರ್ಯಾಂಕ್ ಕಾರ್ಡ್ನ ಡೌನ್ಲೋಡ್ ಮಾಡ್ಬೋದು. ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನೊಂದು ಸ್ಟೆಪ್ಪು, ನೀವು KA ಪೋರ್ಟಲ್ಗೆ ಹೋಗಿ ಅಲ್ಲಿ ಫ್ಲ್ಯಾಶ್ ನ್ಯೂಸಲ್ಲಿ ಡೌನ್ಲೋಡ್ ಯುವರ್ ರ್ಯಾಂಕ್ ಕಾರ್ಡ್ ಅಂತ ಇರುತ್ತೆ, ಅಥವಾ ವ್ಯೂ ಯುವರ್ ರಿಸಲ್ಟ್ಸ್ ಅಂತ ಏನೋ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಡೌನ್ಲೋಡ್ ಮಾಡ್ಬೋದು. ಬಟ್ ಈಸಿಯಸ್ಟ್ ಸ್ಟೆಪ್ಪು ಜಸ್ಟ್ ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತು ಮತ್ತು OTPನ ಹಾಕ್ಬಿಟ್ಟು ರ್ಯಾಂಕ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಬೋದು. ಇದಾಗಲೇ ಮಾಡಿರ್ತೀರ, ಬಟ್ ಸ್ಟಿಲ್ ಕವರ್ ಮಾಡಿದ್ದೀನಿ. ಇದು ಮಾಡಾದ್ಮೇಲೆ ಸೊ ಇದು ಡೌನ್ಲೋಡಿಂಗ್ ವೆರಿಫಿಕೇಶನ್ ಸ್ಲಿಪ್ ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ದೀನಿ. ವೆರಿಫಿಕೇಶನ್ ಸ್ಲಿಪ್ ಆಗಲೇ ಬಿಟ್ಟಿದ್ದಾರೆ ಅಫಿಷಿಯಲ್ ಆಗಿ. ಸೊ ನೀವು CET ಆನ್ಲೈನ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಡ್ಮಿಷನ್ಸ್ ಅಂತ ಒಂದು ಸೆಕ್ಷನ್ ಇರುತ್ತೆ. ಅಡ್ಮಿಷನ್ಸ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ UGCET 2026 ಅಂತ ಒಂದು ಏನು ಟ್ಯಾಬ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಬೋದು. ಅಲ್ಲಿ ಲಿಂಕ್ ಸಿಗುತ್ತೆ ನಿಮಗೆ. ಆಮೇಲೆ ನೀವು ಆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಾದ್ಮೇಲೆ ನೀವಲ್ಲಿ ನೋಡಬೇಕಾಗುತ್ತೆ ನಿಮ್ಮ ವೆರಿಫೈ ಆಗಿದೆಯಾ ಮತ್ತು ಕ್ಲೇಮ್ ಆಗಿದೆಯಾ ಅಂತ. ಫಾರ್ ಎಕ್ಸಾಂಪಲ್, ನೀವು ರೂರಲ್ ಕೋಟಾ ಕ್ಲೇಮ್ ಮಾಡಿದ್ದೀರಾ ಅಂದರೆ ಕ್ಲೇಮ್ ಆಗಿರಬೇಕು, ಜೊತೆಗೆ ವೆರಿಫೈಡ್ ಅಂತಲೂ ಇರಬೇಕು. ವೆರಿಫೈಡ್ ಅಂತ ಇಲ್ಲ ಅಂದರೆ ನೀವು ಆಫ್ಲೈನ್ ಸೆಂಟರ್ಗೆ ಹೋಗಿ, ಮಲ್ಲೇಶ್ವರಮಲ್ಲಿ KEAದು ಆಫ್ಲೈನ್ ಸೆಂಟರ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಮೀಟ್ ಮಾಡಿಬಿಟ್ಟು ಅಲ್ಲಿ ವೆರಿಫೈ ಮಾಡಿಸ್ಬೇಕಾಗುತ್ತೆ. ರೂರಲ್ ಕೋಟಾ, ಕನ್ನಡ ಕೋಟಾ, ಇಂಥಕ್ಕೆಲ್ಲ ಅದು ಅಪ್ಲೈ ಆಗುತ್ತೆ. ಬಟ್ ನೀವು ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಕ್ಲಾಸ್ ಅಂತ ಇರುತ್ತೆ, ಕ್ಲಾಸ್ A ನೀವು ಬಿಲಾಂಗ್ ಆಗಿದ್ರೆ ಇದು ಮೋಸ್ಟ್ ಆಫ್ ದ ಟೈಮ್ಸ್ ಬೇಕಾಗಿರಲ್ಲ, ಎಲ್ಲ ವೆರಿಫೈನೇ ಆಗಿರುತ್ತೆ, ಮತ್ತು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗಿರುತ್ತೆ. ಮತ್ತು ವೆರಿಫಿಕೇಶನ್ ಸ್ಲಿಪ್ದು ಲಾಸ್ಟಲ್ಲಿ ನಿಮಗೆ ಸೀಕ್ರೆಟ್ ಕೀ ಅಂತ ಒಂದು ಸಿಗುತ್ತೆ. ಆ ಸೀಕ್ರೆಟ್ ಕೀನ ನೀವು ಹುಷಾರಾಗಿ ತಿಳ್ಕೊಬೇಕು, ಯಾರಿಗೂ ಶೇರ್ ಮಾಡಬಾರ್ದು. ನೀವು ನೆಕ್ಸ್ಟು ಅಪ್ಲಿಕೇಶನ್ ಹಾಕಬೇಕಾದ್ರೆ ಆ ಸೀಕ್ರೆಟ್ ಕೀ ಯೂಸ್ ಆಗುತ್ತೆ. ಸೊ ಸೀಕ್ರೆಟ್ ಕೀನ ನೀವು ನೋಟ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಬೇಕು. ನೆಕ್ಸ್ಟು ಆಪ್ಷನ್ ಎಂಟ್ರಿ ಈಗ ಇನ್ನೂ ಶುರುವಾಗಿಲ್ಲ, ಬಟ್ ನಿಮಗೆ ಹೇಳ್ತೀನಿ ಹೇಗೆ ಮಾಡಬೇಕು ಅಂತ. ಆಪ್ಷನ್ ಎಂಟ್ರಿ ಇನ್ನೊಂದು ಫ್ಯೂ ಡೇಸಲ್ಲಿ ಸ್ಟಾರ್ಟ್ ಆಗುತ್ತೆ. ಫ್ಯೂ ಡೇಸಲ್ಲಿ ಸ್ಟಾರ್ಟ್ ಆದಮೇಲೆ ನೀವು ಪ್ರಿಫರೆನ್ಸ್ ಲಿಸ್ಟ್ ಹಾಕಬೇಕಾಗುತ್ತೆ. ಫಸ್ಟ್ ಪ್ರಿಫರೆನ್ಸಲ್ಲಿ ನೀವು ಯಾವ ಕಾಲೇಜ್ ಬೇಕು, ಯಾವ ಕೋರ್ಸ್ ಬೇಕು, ಮತ್ತು ನೆಕ್ಸ್ಟ್ ಪ್ರಿಫರೆನ್ಸಲ್ಲಿ ಏನು ಕಾಲೇಜ್ ಚೂಸ್ ಮಾಡ್ತೀರಾ ಮತ್ತು ಏನು ಕೋರ್ಸ್ ಚೂಸ್ ಮಾಡ್ತೀರಾ ಅಂತ ನಿಮ್ಗೆ ಸಿಗುತ್ತೆ. ಸೊ ನಾನು ಪ್ರಿಫರ್ ಮಾಡೋದೇನು ಅಂದರೆ, ನೀವು ಜಸ್ಟ್ ಒಂದು ಡೈರಿಲಿ ಅಥವಾ ನಿಮ್ಮ ರಫಲ್ಲಿ ನೀವು ಜಸ್ಟ್ ಒಂದು ಪ್ರಿಫರೆನ್ಸ್ ಲಿಸ್ಟ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ, ಯಾವ ಕಾಲೇಜು ಮತ್ತು ಯಾವ ಕೋರ್ಸು ನೆಕ್ಸ್ಟ್ ಅದು ಸಿಗ್ಲಿಲ್ಲ ಅಂದರೆ ನೆಕ್ಸ್ಟ್ ಪ್ರಿಫರೆನ್ಸ್ ಏನು ಅಂತ ನೀವು ಹಿಂಗೆ ಒಂದು ಲಿಸ್ಟ್ನ ರೆಡಿ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಸೊ ಲಿಸ್ಟ್ಗೆ ನಿಮಗೆ ಇಷ್ಟೇ ಆಪ್ಷನ್ಸ್ ಇರಬೇಕು ಅಂತ ಏನಿಲ್ಲ, ರೂಲ್ಸ್ ಇಲ್ಲ. ನೀವು ಅನ್ಲಿಮಿಟೆಡ್ ಲಿಸ್ಟ್ 100,000 ನೀವು ಹಾಕ್ತೀನಿ ಅಂದರೂ ಹಾಕ್ಬೋದು ನೀವು ಆರಾಮಾಗಿ. ಸೊ ನಾನು ಹೇಳೋದು, ಒಂದು ಡೈರಿಲಿ ನಿಮ್ಗೆ ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ ಬೇಕು, ಪ್ರಿಫರೆನ್ಸ್ ಲಿಸ್ಟ್, ನಿಮ್ಮ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್ ಪ್ರಿಫರೆನ್ಸ್, ಆ ಆರ್ಡರಲ್ಲಿ ಹೋಗಬೇಕು. ನೀವು ಫಸ್ಟ್ ಪ್ರಿಫರೆನ್ಸ್ನ ಸೆಕೆಂಡ್ ಹಾಕೋದೆಲ್ಲ ಮಾಡಬಾರ್ದು. ಸೊ ಯಾಕೆಂದರೆ KA ಪೋರ್ಟಲ್ ಅವರು ಫಸ್ಟು ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಏನಿದೆ ಅದಕ್ಕೆ ಹೋಗ್ತಾರೆ, ಆಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ಚೆಕ್ ಮಾಡ್ತಾರೆ, ಆಮೇಲೆ ಥರ್ಡ್ ಪ್ರಿಫರೆನ್ಸ್ ಚೆಕ್ ಮಾಡ್ತಾರೆ.
ಸೊ ಇದು ನೀವು ಪ್ರಿಫರೆನ್ಸ್ ಲಿಸ್ಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಟ್ ನೀವು ಜಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ಪೋರ್ಟಲ್ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ. ಸೊ ನೀವು ಫಸ್ಟ್ ಟೈಮ್ ಲಾಗಿನ್ ಮಾಡಬೇಕಾದ್ರೆ ನಿಮ್ಮ ಸೀಕ್ರೆಟ್ ಕೀ ಹೇಳಿದ್ನಲ್ಲ, ಸೀಕ್ರೆಟ್ ಕೀ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಸೀಕ್ರೆಟ್ ಕೀ ಇರುತ್ತಲ್ಲ, ಆ ಸೀಕ್ರೆಟ್ ಕೀನ ಯೂಸ್ ಮಾಡಿಕೊಂಡು ನೀವು ಫಸ್ಟ್ ಟೈಮು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗಿಬಿಟ್ಟು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಸೊ ಆವಾಗ ನಿಮ್ಮ ಸೀಕ್ರೆಟ್ ಕೀ ಇದು ಯೂಸ್ ಮುಗ್ದೋಗುತ್ತೆ. ನೆಕ್ಸ್ಟ್ ನಿಮ್ಮ ಪಾಸ್ವರ್ಡ್ನ ನೀಟಾಗಿ ಇಟ್ಕೊಬೇಕು. ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ನೀಟಾಗಿ ಇಟ್ಕೊಬೇಕು. ನೆಕ್ಸ್ಟ್ ಟೈಮ್ ನೀವು ಯಾವಾಗಲೇ ಪೋರ್ಟಲ್ ಲಾಗಿನ್ ಆಗಬೇಕು ಅಂದರೂ ನಿಮ್ಗೆ ಅದೇ ಯೂಸ್ ಆಗುತ್ತೆ. ಸೊ ನೀವು ರಿಜಿಸ್ಟ್ರೇಷನ್ ಎಲ್ಲ ಮಾಡಾದ್ಮೇಲೆ ರಿಜಿಸ್ಟ್ರೇಷನ್ದು ಕೇಸ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಬಟ್ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ KE ಅವರು ಅಫಿಷಿಯಲ್ ಆಗಿ ಸೀಟ್ ಮ್ಯಾಟ್ರಿಕ್ಸ್ ಅಂತ ಒಂದು ಡಾಕ್ಯುಮೆಂಟ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನೀವು ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವ ಬ್ರಾಂಚಲ್ಲಿ ಎಷ್ಟು ಸೀಟ್ ಇದೆ ಅಂತ ಒಂದು ಡೀಟೇಲ್ ಆಗಿ ಒಂದು PDF ಅದು ಅಫಿಷಿಯಲ್ ಆಗಿ ಗೌರ್ಮೆಂಟ್ ಅವರೇ ಬಿಟ್ಟಿರ್ತಾರೆ. ಅದನ್ನ ನೀವು ಒಂದ್ಸತಿ ರೆಫರ್ ಮಾಡಿದ್ರೆ ನಿಮ್ ಕಟ್ ಆಫ್ ಏನ್ ಬರ್ಬೋದು ಅಂತ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಅದ್ರ ಪ್ರಕಾರ ನೀವು ಆಪ್ಷನ್ ಎಂಟ್ರಿನ ರೆಡಿ ಮಾಡ್ಕೊಬಹುದು. ಸೊ ನಾನೇನ್ ಸಜೆಸ್ಟ್ ಮಾಡೋದು ಅಂದ್ರೆ ಫಸ್ಟ್ ಆ PDF ನ ಓಪನ್ ಮಾಡಿ ನೀವು ನೋಡಿ ಒಂದು ಲಿಸ್ಟ್ ನ ನೀವೇ ರಫ್ ಬುಕ್ ಅಲ್ಲಿ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನಿಮ್ ಪ್ರಯಾರಿಟಿ 1 ಏನು 2 ಏನು ಅಂತ ನೀಟಾಗಿ ಒಂದು ಪ್ರಯಾರಿಟಿನ ಕ್ರಿಯೇಟ್ ಮಾಡಿ. ಇಲ್ಲಿ KE ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀವು ಲಾಗಿನ್ ಮಾಡ್ಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡಿದಾಗ ಅದನ್ನ ಸೇವ್ ಮಾಡಿಟ್ರೆ ನೆಕ್ಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ಟೈಮಲ್ಲಿ ನೀವು ಏನೇನ್ ಮಾಡಬೇಕು ಅಂತ ಇಲ್ಲಿದೆ ನೋಡಿ. ನೀವು ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಇನಿಷಿಯಲ್ ಆಗಿ ಆಪ್ಷನ್ ಎಂಟ್ರಿ ಲಾಕ್ ಮಾಡಬೇಕು ನೀವು. ಸೊ ಲಾಕ್ ಮಾಡಾದ್ಮೇಲೆ ನೀವೇನು ಚೇಂಜ್ ಆಗಲ್ಲ. ಸೊ ಏನ್ ಮಾಡಬೇಕು ಅಂದ್ರೆ ಒಂದು ಮಾರ್ಕ್ ಅಲಾಟ್ಮೆಂಟ್ ನಡೆದಾಗ ನಿಮ್ಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ಒಂದು ಐಡಿಯಾ, ಲೈಕ್ ಜಸ್ಟ್ ಒಂದು ಯಾವ ಕಾಲೇಜ್ ಸಿಗ್ಬೋದು ಅಂತ ಒಂದು ಬ್ರೀಫ್ ಆಗಿ KE ಅವರು ಕೊಡೋದು, ಮಾಕ್ ರೌಂಡ್ ತರ. ಮಾಕ್ ರೌಂಡ್ ನಿಮ್ ಫೈನಲ್ ಆದ್ಮೇಲೆ ನಿಮ್ಗೊಂದು ಐಡಿಯಾ ಸಿಗುತ್ತಲ್ಲ ಯಾವ ಕಾಲೇಜ್ ಸಿಗುತ್ತೆ ಅಂತ. ಮಾಕ್ ರೌಂಡ್ ಆದ್ಮೇಲೆ ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೆ ನಿಮ್ಗೆ ಆಪ್ಷನ್ ಎಂಟ್ರಿದು ಮತ್ತೆ ಎಡಿಟಿಂಗ್ ಆಪ್ಷನ್ ಸಿಗುತ್ತೆ. ಅವಾಗ ನೀವು ಕಾಲೇಜ್ನ ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಇಲ್ಲ ಪ್ರಯಾರಿಟೈಸ್ನ ಚೇಂಜ್ ಮಾಡ್ಬೋದು. ಅದೇ ಲಾಸ್ಟ್ ನಿಮ್ಗೆ ಅದಾದ್ಮೇಲೆ ಯಾವಾಗಲೂ ನಿಮಗೆ ಆಪ್ಷನ್ ಎಂಟ್ರಿ ಚೇಂಜ್ ಮಾಡೋಕ್ಕಾಗಲ್ಲ, ಅದನ್ನೇ ಲಾಕ್ ಮಾಡಿ ಇಟ್ಕೊಬೇಕು. ಆಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ನೀವು ಯಾವ್ಯಾವ ಕಾಲೇಜ್ ಬೇಕು ಆ ಆಪ್ಷನ್ ಮಾತ್ರ ಹಾಕಿ. ನೀವು ಯಾವ ಕಾಲೇಜಿಗೆ ಹೋಗಕ್ಕೆ ರೆಡಿ ಇಲ್ಲ ಅದನ್ನ ಹಾಕಕ್ಕೆ ಹೋಗ್ಬೇಡಿ, ಓಕೆನಾ? ಸೊ ಇದು ಮಾರ್ಕ್ ಅಲಾಟ್ಮೆಂಟ್ ಸ್ಟೆಪ್ಸ್. ಆಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನೌನ್ಸ್ ಆದ್ಮೇಲೆ ನೀವು ಒಂದು ಲಾಸ್ಟ್ ಟೈಮ್ ನೀವು ಎಡಿಟ್ ಮಾಡ್ಬೋದು ಏನೋ ನಿಮ್ಮ ಆಪ್ಷನ್ ಎಂಟ್ರಿನ. ಸೊ ಅವಾಗ ನೀವು ಕೇರ್ಫುಲ್ ಆಗಿ ಎಲ್ಲದನ್ನ ನೋಡಿ ಬೇಕಾದ್ರೆ ಹೆಲ್ಪ್ ತಗೊಂಡು ಕೌನ್ಸಿಲರ್ದು ನೀಟಾಗಿ ಆಪ್ಷನ್ ಎಂಟ್ರಿನ ಕ್ಲೋಸ್ ಮಾಡಿಬಿಡ್ಬೇಕು. ಆಮೇಲೆ ನೀವು ಆಪ್ಷನ್ ಎಂಟ್ರಿನ ಚೇಂಜ್ ಮಾಡಕ್ ಆಗಲ್ಲ. ನೀವು ಯಾವ ಪ್ರಯಾರಿಟಿ ಪ್ರಕಾರ ಯಾವ ಕಾಲೇಜ್ ಸಿಗುತ್ತೆ ಅದಕ್ಕೆ ಹೋಗ್ಬೇಕಾಗುತ್ತೆ. ಸೊ ನಾನು ಹೇಳೋದು ಬೇಕಾಗಿಲ್ದೇ ಇರೋ ಕಾಲೇಜ್ನೆಲ್ಲ ಸೇರಿಸ್ಕೊಳಕ್ ಹೋಗ್ಬಿಡಿ, ಮತ್ತೆ ನಿಮ್ಮ ಪ್ರಯಾರಿಟಿ ಆರ್ಡರ್ನ ಕರೆಕ್ಟಾಗಿ ಕೊಡಿ. ನೆಕ್ಸ್ಟ್ ರೌಂಡ್ 1 ಅಲಾಟ್ಮೆಂಟ್ ಹೇಗೆ ನಡೆಯುತ್ತೆ ಅಂತ. ರೌಂಡ್ 1 ಅಲಾಟ್ಮೆಂಟ್ ಮಾರ್ಕ್ ಅಲಾಟ್ಮೆಂಟ್ ಆದ್ಮೇಲೆ ನೀವು ಆಪ್ಷನ್ ಎಂಟ್ರಿ ಬರುತ್ತಲ್ಲ, ಆಪ್ಷನ್ ಎಂಟ್ರಿ ಆದ್ಮೇಲೆ ಮತ್ತೆ ನೀವು ಲಾಕ್ ಮಾಡಬೇಕಾಗುತ್ತೆ ನಿಮ್ಮ ಚಾಯ್ಸ್ ಲಿಸ್ಟ್ನ, ಚಾಯ್ಸ್ ಫಿಲ್ಲಿಂಗ್ನ ಒಂದು ಲಾಕ್ ಮಾಡಬೇಕಾಗುತ್ತೆ. ಅದನ್ನ ಲಾಕ್ ಮಾಡಾದ್ಮೇಲೆ ರೌಂಡ್ 1 ಅಲಾಟ್ಮೆಂಟ್ನ ಶುರು ಮಾಡ್ತಾರೆ. ರೌಂಡ್ 1 ಅಲಾಟ್ಮೆಂಟ್ ಆದ್ಮೇಲೆ ನಿಮಗೆ ನಿಮ್ಮ ಹತ್ರ 4 ಚಾಯ್ಸಸ್ ಇರುತ್ತೆ. ಫಸ್ಟ್ ಚಾಯ್ಸ್ ಏನು ಅಂದ್ರೆ ಸ್ಯಾಟಿಸ್ಫೈಡ್, ಎಕ್ಸೆಪ್ಟ್ ಅಂಡ್ ಕ್ವಿಟ್ ಅಂತ. ಅಂದ್ರೆ ನಿಮ್ಗೆ ಏನ್ ಸೀಟ್ ಸಿಕ್ಕಿರುತ್ತೆ ಅದ ನಿಮ್ಗೆ ಓಕೆ, ಮತ್ತೆ ನೀವು ರೌಂಡ್ 2 ಪಾರ್ಟಿಸಿಪೇಟ್ ಮಾಡಲ್ಲ, ಇನ್ನ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ನನ್ಗೆ ಏನ್ ಸೀಟ್ ಸಿಕ್ಕಿದೆ ಆ ಸೀಟ್ ಅಲ್ಲಿ ನಾನು ಸ್ಯಾಟಿಸ್ಫೈ ಆಗಿದ್ದೀನಿ, ನಾನು ಅದೇ ಕಾಲೇಜ್ಗೆ ಹೋಗ್ತೀನಿ ಅಂತ ನೀವು ಚಾಯ್ಸ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ. ಇದಕ್ಕೆ ಏನೇನ್ ಮಾಡ್ಬೇಕು ಅಂದ್ರೆ ಅದನ್ನ ಚೂಸ್ ಮಾಡಿದ್ರೆ ನೀವು ಆ ಕಾಲೇಜ್ದು ಫೀಸ್ ಕಟ್ಟಬೇಕು. ಅರೌಂಡ್ 1 lakh ಏನೋ ಇರುತ್ತೆ, KE ಅವ್ರದ್ದು ಬಿಟ್ಟಿರ್ತಾರೆ. ಸೊ 1 lakh ಆ ಫೀಸ್ನ ನೀವು ಕಟ್ಬಿಟ್ಟು ಬಿಡಬೇಕು. ಆಮೇಲೆ ಫೀಸ್ ಕಟ್ಟಾದ್ಮೇಲೆ ನಿಮಗೆ ಅಡ್ಮಿಷನ್ ಆರ್ಡರ್ದು ಇದು ಸಿಗುತ್ತೆ, ಅಡ್ಮಿಷನ್ ಆರ್ಡರ್ದು PDF ಸಿಗುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಬೇಕು. ಆಮೇಲೆ ನೀವು ಕಾಲೇಜ್ ಅವರು ನಿಮಗೆ ಫಿಸಿಕಲ್ ಆಗಿ ರಿಪೋರ್ಟ್ ಆಗ ಕೇಳ್ತಾರೆ ಆ ಕಾಲೇಜ್ಗೆ. ಆವಾಗ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಬಿಫೋರ್ ಡೆಡ್ ಲೈನ್ ಹೋಗ್ಬೇಕು. ಆ ಡಾಕ್ಯುಮೆಂಟ್ಸ್ ಹೇಳ್ತಾರೆ ಏನೇನು ಡಾಕ್ಯುಮೆಂಟ್ಸ್ ತಗೋಬೇಕು, TC ಆಗಿರ್ಬೋದು, ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ರ್ಯಾಂಕ್ ಕಾರ್ಡ್, ಅದು ಏನೇನೋ ಇರುತ್ತೆ. ಆ ಕಾಲೇಜ್ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳಿರ್ತಾರೆ ಅದನ್ನ ನೀವು ರೆಡಿ ಮಾಡಿಕೊಂಡು ಅವ್ರ ಡೆಡ್ ಲೈನ್ಗಿಂತ ಮುಂಚೆ ಆ ಕಾಲೇಜ್ಗೆ ಫಿಸಿಕಲ್ ಆಗಿ ರಿಪೋರ್ಟ್ ಆಗಬೇಕು. ಫಿಸಿಕಲ್ ಆಗಿ ರಿಪೋರ್ಟ್ ಆದ್ಮೇಲೆ ಅಲ್ಲಿ ನೀವು ಅಡ್ಮಿಷನ್ ಕನ್ಫರ್ಮ್ ಮಾಡಾದ್ಮೇಲೆ ಮತ್ತೆ ನೀವು KE ಪೋರ್ಟಲ್ಗೆ ವೆಬ್ಸೈಟ್ ಆಗಿ ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ನೀವು ಈ ಕಾಲೇಜ್ನ ಜಾಯ್ನ್ ಆಗಿದ್ದೀರಾ ಅಂತ. ಇದು ಫಸ್ಟ್ ಚಾಯ್ಸ್, ಸ್ಯಾಟಿಸ್ಫೈಡ್ ಮತ್ತೆ ಎಕ್ಸೆಪ್ಟ್ ಮಾಡಿದ್ದೀರಾ ಅಂತ. ಸೊ ಇದು ಚಾಯ್ಸ್ 2.
ಚಾಯ್ಸ್ 2 ಅಲ್ಲಿ ನೀವು ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂತ. ಇದು ಆಲ್ಮೋಸ್ಟ್ ಎಲ್ಲರೂ ಇದೇ ಚಾಯ್ಸ್ನ ಚೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ನೀವು ಇವಾಗ ಚಾಯ್ಸ್ 1 ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಚೂಸ್ ಮಾಡಿರ್ತೀರಾ, ಚಾಯ್ಸ್ 2 BMS ಚೂಸ್ ಮಾಡಿರ್ತೀರಾ, ಚಾಯ್ಸ್ 3 MSRIT ಚೂಸ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ನಿಮ್ಗೇನು ಸಿಗುತ್ತೆ? ಚಾಯ್ಸ್ 3 ಸಿಗುತ್ತೆ, MSRIT ಸಿಗುತ್ತೆ. ನಿಮಗೆ ಆ ಸೀಟ್ ಓಕೆ, ಆ ಸೀಟ್ ಓಕೆ. ಬಟ್ ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ನನಗೆ ಆರ್ ವಿ ಸಿಗುತ್ತಾ ಅಥವಾ BMS ಸಿಗುತ್ತಾ ಅಂತ ನೀವು ಟೆಸ್ಟ್ ಮಾಡಬೇಕು. ಆವಾಗ ಏನು ಮಾಡ್ತೀರಾ, ನೀವು ನಿಮ್ಮ ಸೀಟ್ನ ಬ್ಲಾಕ್ ಮಾಡ್ಕೊತೀರಾ ಎಲ್ಲಿ, MSRITಲಿ. ಬಟ್ ಸ್ಟಿಲ್ ನೀವು ನೋಡಬೇಕು ಸೀಟ್ ಸಿಗುತ್ತಾ, ಇನ್ನೂ ಚೆನ್ನಾಗಿ ಸೀಟ್ ಸಿಗುತ್ತಾ, ಅಪ್ಗ್ರೇಡ್ ಆಗ್ಬೋದಾ ಅಂತ ನೀವು ನೋಡಬೇಕು ಅಂದರೆ ನೀವು ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ನ ನೀವು ಚೂಸ್ ಮಾಡಬೇಕು. ಬಟ್ ಎಷ್ಟೊಂದು ಒಂದೊಂದ್ಸತಿ ಏನಾಗುತ್ತೆ ಅಂದರೆ, ನೀವು ಫಸ್ಟ್ ಆಪ್ಷನ್ ನೀವು ಆರ್ ವಿ ಇಟ್ಟಿದ್ರೆ ನಿಮಗೆ ರೌಂಡ್ 1 ಅಲ್ಲೇ ಆರ್ ವಿ ಆಗ್ಬಿಡುತ್ತೆ, ಕರೆಕ್ಟಾ? ಆವಾಗ ನೀವೇನು ಮಾಡಬೇಕು, ಚಾಯ್ಸ್ 1 ಚೂಸ್ ಮಾಡಬೇಕು. ಆವಾಗಲೇ ಹೇಳಿದ್ನಲ್ಲ ಅದನ್ನ, ಅಂದರೆ ಎಕ್ಸೆಪ್ಟ್ ಆ್ಯಂಡ್ ಕ್ವಿಟ್. ನೀವು ಆರ್ ವಿ ಓಕೆ ಮತ್ತು ನೀವು ಅದನ್ನು ಚೂಸ್ ಮಾಡಿದ್ದೀರಾ, ಇನ್ನು ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಚಾಯ್ಸ್ 1 ಚೂಸ್ ಮಾಡಬೇಕು. ಚಾಯ್ಸ್ 2 ಯಾವಾಗ ಚೂಸ್ ಮಾಡಬೇಕು, ನಮ್ಗೆ ಸಿಕ್ಕಿರೋ ಸೀಟ್ ಓಕೆ, ಬಟ್ ನಾನು ಹೋಗ್ತೀನಿ, ಇನ್ನು ನೆಕ್ಸ್ಟ್ ರೌಂಡು ಪಾರ್ಟಿಸಿಪೇಟ್ ಮಾಡ್ತೀನಿ, ಅಲ್ಲಿ ಸಿಗುತ್ತಾ ಇಲ್ವೋ ಅಂತ ನಾನು ನೋಡ್ತೀನಿ. ಸೊ ನೀವು ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಲ್ಲಿ, ಫಾರ್ ಎಕ್ಸಾಂಪಲ್ ನಿಮಗೆ BMS ಸೀಟ್ ಸಿಕ್ತು ಅಂತ ಅನ್ಕೊಳ್ಳಿ, ಬಟ್ ನೀವು ಆರ್ ವಿಗೆ ಹೋಗ್ಬೋದು ಅಂತ ನೀವು ಟೆಸ್ಟ್ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ನೀವು ಅವಾಗ ಏನು ಮಾಡಬೇಕು, BMSದು ಫೀಸ್ನ ಪೇ ಮಾಡಬೇಕು. BMSದು ಫೀಸ್ ಪೇ ಮಾಡಿದಾಗ ಅದು ಅಕ್ನಾಲೆಜ್ಮೆಂಟ್ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಬೇಕು. ಆಮೇಲೆ ಏನಾಗುತ್ತೆ, ರೌಂಡ್ 2 ಅಲ್ಲಿ ನಿಮಗೆ ಸೀಟ್ ಅಪ್ಗ್ರೇಡ್ ಆರ್ ವಿಗೆ ಆಯ್ತು ಅಂತ ಅನ್ಕೊಳ್ಳಿ. ಅವಾಗ ಕೆ ಅವ್ರು ಏನು ಮಾಡ್ತಾರೆ, ನೀವು BMS ಕಟ್ಟಿರೋ ಫೀಸ್ನ ಆರ್ ವಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆರ್ ವಿದು ಫೀಸ್ ಜಾಸ್ತಿ ಇದ್ರೆ ಡಿಫ್ರೆನ್ಸ್ ಅಮೌಂಟ್ ಮಾತ್ರ ನೀವು ಕಟ್ಟಬೇಕು. ಆರ್ ವಿದು ಫೀಸ್ BMS ಗಿಂತ ಕಡಿಮೆ ಇದ್ರೆ ನಿಮಗೆ ರಿಫಂಡ್ ಮಾಡ್ತಾರೆ. ಆ ಥರ ನಡೆಯುತ್ತಿದ್ದು ರೌಂಡ್ 2. ಮೋಸ್ಟ್ ಆಫ್ ದ ಪೀಪಲ್ ಏನ್ ಮಾಡ್ತಾರೆ, ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ನೇ ಚೂಸ್ ಮಾಡ್ತಾರೆ. ಬಿಕಾಸ್ ಆಫ್ ಕೋರ್ಸ್ ಇನ್ನು ಚೆನ್ನಾಗಿರೋ ಸೀಟ್ ಸಿಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರಲ್ಲ. ನೀವು ಮೋಸ್ಟ್ ಪ್ರಾಬಬ್ಲಿ ಇದನ್ನೇ ಚೂಸ್ ಮಾಡ್ತೀರಾ. ಆಮೇಲೆ ನೀವು ರೌಂಡ್ 2 ಹೋದಾಗ ನಿಮಗೆ BMS ರೌಂಡ್ 1 ಅಲ್ಲಿ ಆಗಿತ್ತು, ಬಟ್ ನಿಮ್ಗೆ ರೌಂಡ್ 2 ಅಲ್ಲಿ ಆರ್ ವಿ ಆಯಿತು ಅಂತ ಅಂದ್ಕೊಳ್ಳಿ. ಅವಾಗ ನೀವು ಆರ್ ವಿ ಆದಾಗ ಮತ್ತೆ ನೀವು BMSಗೆ ವಾಪಸ್ ಬರೋಕ್ಕಾಗಲ್ಲ. ನೀವು BMSಗೆ ವಾಪಸ್ ಬರೋಕ್ಕಾಗಲ್ಲ. ಆರ್ ವಿ ಆದ ತಕ್ಷಣ ಆರ್ ವಿಗೆ ನೀವು ಫೀಸ್ ಕಟ್ಟಬೇಕು, ಮತ್ತೆ ಆರ್ ವಿಲೇ ನೀವು ಓದಬೇಕು. ವಾಪಸ್ ಮತ್ತೆ BMSಗೆ ಬರೋಕ್ಕಾಗಲ್ಲ. ಇದು ಒಂದು ಡಿಸ್ಅಡ್ವಾಂಟೇಜು ನೀವು ರೌಂಡ್ 2 ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಸೊ ನಾನೇನು ಹೇಳೋದು, ನೀವು BMSಗೆ ರೆಡಿ ಆಗಿದ್ರೆ ನೀವು ಫಸ್ಟ್ ರೌಂಡಲ್ಲಿ ಎಕ್ಸೆಪ್ಟ್ ಮಾಡಬೇಕಿತ್ತು, ಅದು ಯಾಕೆ ಮಾಡಲಿಲ್ಲ ಅಂತ ಅವ್ರು ಕ್ವಶನ್ ಮಾಡ್ತಾರೆ. ಸೊ ನಾನೇನು ಹೇಳೋದು, BMS ನೀವು ಆಗಿದ್ರೆ ಓಕೆ, BMSಗೆ ಹೋಗ್ಬಿಡಿ. ಬಟ್ ನಿಮ್ಮ ಆರ್ ವಿಗೆ ಟ್ರೈ ಮಾಡಬೇಕು, ನೀವು ಆರ್ ವಿಗೆ ಹೋಗ್ಬೇಕು ಅಂತಿದ್ರೆ ಮಾತ್ರ ರೌಂಡ್ 2 ಹೋಗಿ. ಇದು ಚಾಯ್ಸ್ 2. ಚಾಯ್ಸ್ 3ಗೆ ಬಂದರೆ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್. ಓಕೆನಾ? ಸೊ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಲ್ಲಿ ಏನು ಬರುತ್ತೆ ಅಂದರೆ, ನಿಮಗೆ ಇವಾಗ BMS ಸಿಕ್ತು, ಬಟ್ ನಂಗೆ BMS ಬೇಡವೇ ಬೇಡ, ನಂಗೆ BMS ಬೇಡವೇ ಬೇಡ, ನನಗೆ ಆ ಕಾಲೇಜ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ನಾನು ನೆಕ್ಸ್ಟ್ ಆರ್ ವಿಗೆ ಹೋಗ್ಬೋದಾ ಅಂತ ನಾನು ನೋಡ್ತೀನಿ. ಇದು ಚಾಯ್ಸ್ 3, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್. ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಅದೇ ಹೇಳಿದ್ನಲ್ಲ, BMSಗೆ ಸಿಕ್ತು ಬಟ್ ನೀವು ಆರ್ ವಿಗೆ ಹೋಗಬೇಕು. ಸೊ ನೀವಲ್ಲಿ ಏನು ಮಾಡ್ತೀರಾ, ರಿಜೆಕ್ಟ್ ಮಾಡ್ತೀರಾ, ನಂಗೆ BMS ಬೇಡ, ನಾನು ಆರ್ ವಿಗೆ ಮಾತ್ರ ಟ್ರೈ ಮಾಡ್ತೀನಿ, ಆದರೆ ಆಯಿತು, ಇಲ್ಲಾಂದರೆ ಸಿಕ್ಕಿದ್ರೆ ಬೇಡ ಅಂತ. ಓಕೆನಾ? ಸೊ ಆ ಥರ ಇದು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್. ಇದೇನು ಮಾಡ್ತಾರೆ ಅಂದರೆ, ನೀವು ನಿಮ್ಗೆ ಏನು ಸೀಟ್ ಸಿಕ್ಕಿರುತ್ತೆ BMS ಇದನ್ನು ಕ್ಯಾನ್ಸಲ್ ಮಾಡ್ತಾರೆ, ನಿಮ್ಮ ಹತ್ರ ಫೀಸು ಕಟ್ಟಿಸ್ಕೊಳ್ಳಲ್ಲ, ಮತ್ತು ನೀವು ಆರ್ ವಿಗೆ ಟ್ರೈ ಮಾಡ್ತೀರಾ. ಇದು ಚಾಯ್ಸ್ 3. ಇದ್ರ ಜೊತೆಗೆ ಇನ್ನೊಂದು ಚಾಯ್ಸ್ ಇದೆ, ರಿಜೆಕ್ಟ್ ಆ್ಯಂಡ್ ವಿತ್ಡ್ರಾ ಅಂತ. ಇಲ್ಲಿ ಮೆನ್ಷನ್ ಆಗಿಲ್ಲ, ಬಟ್ ನಿಮ್ಗೆ ಹೇಳ್ತೀನಿ. ರಿಜೆಕ್ಟ್ ಆ್ಯಂಡ್ ವಿತ್ಡ್ರಾ ಅಂದರೆ, ನೀವು BMSಗೆ ಕ್ಯಾನ್ಸಲ್ ಮಾಡ್ತೀರಾ ಸೀಟ್ನ, ಮತ್ತು ನೀವು ಕೌನ್ಸಿಲಿಂಗಲ್ಲೂ ಪಾರ್ಟಿಸಿಪೇಟ್ ಮಾಡಲ್ಲ, ನೀವು ವಾಪಸ್ ಹೋಗ್ಬಿಡ್ತೀರಿ. ಓಕೆನಾ? ಸೊ ಇದು ಮೋಸ್ಟ್ ಆಫ್ ದಮ್ ಯಾರು ಚೂಸ್ ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ JEE ಬರೆದ್ಬಿಟ್ಟು ಅಥವಾ ನೀಟ್ ಬರೆದ್ಬಿಟ್ಟು ಬೇರೆ ಕಡೆ ಒಳ್ಳೆ ಕಾಲೇಜ್ ಸಿಕ್ಕಿರುತ್ತಲ್ಲ, ಅಲ್ಲಿಗೆ ಶಿಫ್ಟ್ ಆಗ್ತಿರೋರು KCET ಕೌನ್ಸಿಲಿಂಗ್ನ ಕ್ಯಾನ್ಸಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ BMS ಸಿಕ್ತು, BMS ಸಿಕ್ತು, ಬಟ್ ನಿಮಗೆ JEE ಅಡ್ವಾನ್ಸಲ್ಲಿ IIT ಆಗೋಯ್ತು ಅಂತ ಅಂದ್ಕೊಳ್ಳಿ. ಸೊ ಅವ್ರೇನು ಮಾಡ್ತಾರೆ, IIT ಕೌನ್ಸಿಲಿಂಗ್, ಜೋಸಾ ಕೌನ್ಸಿಲಿಂಗ್ ಹೋಗ್ತಾರೆ, ಬಟ್ ಇಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ರಿಜೆಕ್ಟ್ ಆ್ಯಂಡ್ ವಿತ್ಡ್ರಾ. ಇದು ನೀವು ಫ್ಯೂಚರ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಇದು ಚಾಯ್ಸ್ 4. ಚಾಯ್ಸ್ 4 ಆದಮೇಲೆ ರೌಂಡ್ 1 ಕೌನ್ಸಿಲಿಂಗ್ ಮುಗಿಯುತ್ತೆ. ರೌಂಡ್ 1 ಕೌನ್ಸಿಲಿಂಗ್ ಮುಗಿದ್ಮೇಲೆ ರೌಂಡ್ 2 ಅಲಾಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ರೌಂಡ್ 2 ಅಲಾಟ್ಮೆಂಟ್ ಹೇಗೆ ನಡೀತೆ ಅಂತ ಇಲ್ಲಿ ಹೇಳಿದ್ದೀನಿ ನೋಡಿ. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು, ಹೂ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ರೌಂಡ್ 2 ಅಂದರೆ ಹೂ ಆರ್ ಎಲಿಜಿಬಲ್ ಅಂದರೆ, ನೀವು ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಚೂಸ್ ಮಾಡಿದರೆ ಅಥವಾ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ರೌಂಡ್ 1 ನೀವು ಚಾಯ್ಸ್ 2 ಅಥವಾ ಚಾಯ್ಸ್ 3 ಚೂಸ್ ಮಾಡಿದರೆ ಮಾತ್ರ ನಿಮಗೆ ರೌಂಡ್ 2 ಅಲ್ಲಿ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಾಧ್ಯ. ಸೊ ನೀವು ರಿಜೆಕ್ಟ್ ಆ್ಯಂಡ್ ವಿತ್ಡ್ರಾ ಮಾಡಿದರೆ ನಿಮ್ಗೆ ಸಿಗಲ್ಲ, ಅಂದರೆ ನೀವು ಕೌನ್ಸಿಲಿಂಗ್ ಆಚೆ ಹೋಗಿದ್ದೀರಾ. ಮತ್ತು ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಅಂದರೆ, ನೀವು ಆ ಕಾಲೇಜ್ ಫೀಸ್ ಎಕ್ಸೆಪ್ಟ್ ಮಾಡಿದ್ದೀರಾ ಮತ್ತು ಅಲ್ಲಿಗೆ ಹೋಗ್ತೀರಾ ಅಂತ ಚೂಸ್ ಮಾಡಿರೋರು ರೌಂಡ್ 2 ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೊ ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಮತ್ತು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಇವೆರಡಕ್ಕೆ ಮಾತ್ರ ನಿಮಗೆ ರೌಂಡ್ 2 ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದು. ಆಮೇಲೆ ಇನ್ನೊಂದು,
ನೀವು ರೌಂಡ್ 2 ಹೋದ ತಕ್ಷಣ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ ಸೀಟು ಆಗಿಲ್ಲ ಅಂತ ಅಂದ್ಕೊಳ್ಳಿ ರೌಂಡ್ 1 ಅಲ್ಲಿ ನಿಮ್ಗೆ ಇವಾಗ ಭಯ ಶುರು ಆಗ್ಬಿಡುತ್ತೆ. ಏನಂತ ರೌಂಡ್ 2 ಅಲ್ಲಿ ಸೀಟ್ ಸಿಗುತ್ತೋ ಇಲ್ವೋ ಅಂತ. ಅದಕ್ಕೆ ನಾನು ಹೇಳೋದು ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕಾದ್ರೆ ನೀವು ಬ್ಯಾಕಪ್ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಮಗೆ ರೌಂಡ್ 1 ಆದಮೇಲೆ ಒಂದು ಎಡಿಟ್ ಮಾಡೋಕ್ಕೆ ಒಂದು ಆಪ್ಷನ್ ಕೊಡ್ತಾರೆ. ಅಂದರೆ ನಿಮ್ಮ ಚಾಯ್ಸ್ ಪ್ರಿಫರೆನ್ಸ್ನ ಚೇಂಜ್ ಮಾಡ್ಬೋದು. ಆರ್ ವಿ, ಬಿ ಎಮ್ ಎಸ್, ಎಮ್ ಎಸ್ ಆರ್ ಐ ಟಿ ಇದೆ. ನೀವು ಆರ್ ವಿ ಫಸ್ಟಲ್ಲಿ ಇಡ್ತೀರಾ, ಬಟ್ ನೀವು ಬಿ ಎಮ್ ಎಸ್ ಮತ್ತು ಎಮ್ ಎಸ್ ಆರ್ ಐ ಟಿ ಇಂಟರ್ಚೇಂಜ್ ಮಾಡ್ತೀರಾ ಪ್ರಿಫರೆನ್ಸ್ ಆರ್ಡರಲ್ಲಿ. ಅದನ್ನ ನೀವು ಅಷ್ಟೇ ಮಾಡ್ಬೋದು. ಮತ್ತೆ ನಿಮಗೆ ಯಾವ್ಯಾವ ಕಾಲೇಜ್ ಬೇಡ ಅದನ್ನ ಡಿಲೀಟ್ ಮಾಡ್ತಾ ಹೋಗ್ಬೋದು. ಬಟ್ ನೀವು ಯಾವ ಹೊಸ ಕಾಲೇಜ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಇದು ರೌಂಡ್ 1 ಅಲಾಟ್ಮೆಂಟ್ ಆದಮೇಲೆ ಚಾಯ್ಸ್ ಫಿಲ್ಲಿಂಗ್ ಇರೋ ರಿಸ್ಟ್ರಿಕ್ಷನ್ಸ್. ರೌಂಡ್ 2 ಅಲಾಟ್ಮೆಂಟ್ ಹೇಗೆ ನಡೆಯುತ್ತೆ? ಸೇಮ್ ಇದೇ ಥರ ನಡೆಯುತ್ತೆ. ರೌಂಡ್ 1 ಅಲ್ಲಿ ಹೇಗೆ ನಡೆಯುತ್ತೋ ಅದೇ ಥರ ನಡೆಯುತ್ತೆ. Once the round 2 results is declared, the process mimics the end of round 1. ಅಂದರೆ ರೌಂಡ್ 1 ಅಲ್ಲಿ ಎಂಡ್ ಆದಮೇಲೆ ಏನು ಚಾಯ್ಸಸ್ ಸಿಗುತ್ತೆ ಸೇಮ್ ಅದೇ ಥರ ರೌಂಡ್ 2 ಸಿಗುತ್ತೆ ನಿಮಗೆ. ಅಂದರೆ ನಿಮಗೆ ಇವಾಗ ಯಾವ್ದಾದ್ರು ಒಂದು ಸೀಟ್ ಸಿಕ್ತು ಅಂತ ಅಂದ್ಕೊಳ್ಳಿ. ನೀವು ಫೀಸ್ ಪೇ ಮಾಡಿಲ್ಲ ಅಂದರೆ ಫೀಸ್ ಪೇ ಮಾಡಿಲ್ಲ ಅಂದರೆ ನೀವು ಫೀಸ್ ಕಟ್ಟಬೇಕಾಗುತ್ತೆ. ಫೀಸ್ ಮುಂಚೆನೇ ಕಟ್ಟಿದರೆ ಡಿಫ್ರೆನ್ಸ್ ಅಮೌಂಟ್ನ ಕಟ್ಟಬೇಕಾಗುತ್ತೆ. ಇಲ್ಲ ಫೀಸ್ ಸೇಮ್ ಇದ್ದರೆ ನಿಮ್ಗೆ ಏನು ಮಾಡೋದು ಬೇಕಾಗಿಲ್ಲ. ಆಮೇಲೆ ನೀವು ಅಡ್ಮಿಷನ್ ಲೆಟರ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಕಾಲೇಜ್ದು. ಮತ್ತು ಆ ಕಾಲೇಜ್ದು ರಿಪೋರ್ಟ್ ಟು ಕಾಲೇಜ್ ಅಂದರೆ ಆಫ್ಲೈನ್ ಆಗಿ ರಿಪೋರ್ಟ್ ಆಗಿಬಿಟ್ಟು ಮತ್ತೆ KA ಪೋರ್ಟಲಿಗೆ ಬಂದ್ಬಿಟ್ಟು ನೀವು ಆ ಕಾಲೇಜಿಗೆ ಜಾಯ್ನ್ ಆಗಿದ್ರಿ ಅಂತ ಫೈನಲೈಸ್ ಮಾಡ್ಕೊಂಬಿಡಿ. ಇದು ರೌಂಡ್ 2. ಸೊ ರೌಂಡ್ 2 ಆದಮೇಲೆ ರೌಂಡ್ 2 ಎಕ್ಸ್ಟೆಂಡೆಡ್ ಅಲಾಟ್ಮೆಂಟ್, ರೌಂಡ್ 2 ಎಕ್ಸ್ಟೆಂಡೆಡ್ ರೌಂಡ್ ಅಂತ ಒಂದು ಮಾಡ್ತಾರೆ. ಅಂದರೆ ಇನ್ನು ನಿಮ್ಗೆ ರೌಂಡ್ 2 ಆದಮೇಲೆ ಎಷ್ಟೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, IIT ಅದು ಇದು ಬೆಟರ್ ಕಾಲೇಜ್ ಸಿಕ್ಕಿದವರು ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಸೊ ಸೀಟ್ ಖಾಲಿ ಉಳಿದ್ಬಿಡುತ್ತೆ. ಅಂಥ ಟೈಮಲ್ಲಿ ರೌಂಡ್ 2 ಎಕ್ಸ್ಟೆಂಡೆಡ್ ಅಂತ ಅಲಾಟ್ಮೆಂಟ್ ಅಂತ ಇನ್ನೊಂದು ರೌಂಡ್ನ ಮಾಡ್ತಾರೆ. ಬಟ್ ಇದೊಂದು ಸ್ವಲ್ಪ ಡೇಂಜರಸ್ ರೌಂಡು. ಯಾಕೆ ಅಂತ ಹೇಳ್ತೀನಿ. ಆಮೇಲೆ ರೌಂಡ್ 2 ಎಕ್ಸ್ಟೆಂಡೆಡ್ಗೆ ಯಾರ್ಯಾರು ಎಲಿಜಿಬಲ್ ಅಂತ ಹೇಳ್ತೀನಿ. ಮತ್ತೆ ಸೇಮ್ ಚಾಯ್ಸ್ 2 ಅಥವಾ ಚಾಯ್ಸ್ 3. ಚಾಯ್ಸ್ 2 ಮತ್ತು ಚಾಯ್ಸ್ 3 ಅಂದರೆ ಹೋಲ್ಡ್ ಆ್ಯಂಡ್ ಅಪ್ಗ್ರೇಡು, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಇವೆರಡು ಯಾವ್ದು ಚೂಸ್ ಮಾಡಿರ್ತೀರಾ ಅವ್ರು ಮಾತ್ರ ರೌಂಡ್ 2 ಎಕ್ಸ್ಟೆಂಡೆಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದು. ಆಮೇಲೆ ನಿಮಗೆ ಯಾವ ಸೀಟ್ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳಿ ರೌಂಡ್ 1 ರೌಂಡ್ 2 ಅಲ್ಲಿ, ನೀವು ಆಟೋಮೆಟಿಕ್ಕಾಗಿ ರೌಂಡ್ 3ಗೆ ಬಂದ್ಬಿಡ್ತೀರಾ, ರೌಂಡ್ 2 ಎಕ್ಸ್ಟೆಂಡೆಡ್ಗೆ ಬಂದ್ಬಿಡ್ತೀರಾ. ಓಕೆನಾ? ಮತ್ತೆ ಇನ್ನ ಕೆಲವು ಸ್ಟೂಡೆಂಟ್ಸ್ ಏನಾಗಿರ್ತಾರೆ ಅಂದರೆ 12th PCM ಅಥವಾ 12th ಫುಲ್ ಫೇಲ್ ಆಗಿಬಿಟ್ಟಿರ್ತಾರೆ. ಅಂದರೆ ಯಾವುದೋ ಒಂದು ಸಬ್ಜೆಕ್ಟ್ ಕ್ಲಿಯರ್ ಆಗಿರಲ್ಲ ಅಂಥವ್ರು ಏನು ಮಾಡ್ತಾರೆ, ಸಪ್ಲಿಮೆಂಟ್ರಿ ಬರೆದ್ಬಿಟ್ಟು ಪಾಸ್ ಆಗಿರ್ತಾರಲ್ಲ ಅಂಥವ್ರಿಗೆ ಇದೊಂದು ಹೊಸ ರೂಲ್ಸ್ ಮಾಡಿ ಹೊಸ ಹೊಸ ಕೈಂಡ್ ಆಫ್ ಏನೋ ಮಾಡಿ ಸಪ್ಲಿಮೆಂಟ್ರಿ ರೌಂಡ್ ಥರ ಏನೋ ಮಾಡ್ತಾರೆ. ಓಕೆನಾ? ಅಂಥವ್ರಿಗೆ ರೌಂಡ್ 2 ಎಕ್ಸ್ಟೆಂಡೆಡ್ ಜಾಸ್ತಿ ಯೂಸ್ ಆಗುತ್ತೆ. ಆಮೇಲೆ ರೌಂಡ್ 2 ಡೇಂಜರಸ್ ಯಾಕೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ರೌಂಡ್ 2 ಅಲ್ಲಿ ಒಂದು ಸೀಟ್ ಆಗಿದೆ ಅಂತ ಅನ್ಕೊಳ್ಳಿ, BMS ಆಗಿದೆ. ಮತ್ತು ರೌಂಡ್ 2 ಎಕ್ಸ್ಟೆಂಡೆಡಲ್ಲಿ ನೀವು ಸೆಲೆಕ್ಟ್ ಮಾಡ್ತೀರಾ, ನಿಮ್ಗೆ RV ಆಗ್ಬಿಡ್ತು ಅಂತ ಅಂದ್ಕೊಳ್ಳಿ. ನೀವು ಅವಾಗ ವಿಡ್ರಾ ಮಾಡೋಕ್ಕಾಗಲ್ಲ. ನೀವು RVಗೆ ಹೋಗಲೇಬೇಕು ಫೀಸ್ ಕಟ್ಬಿಟ್ಟು. ನಿಮಗೆ ನಿಮ್ಮ BMS ಆಯಿತು ಅಂತ ಅಂದ್ಕೊಳ್ಳಿ. BMS ಆದ್ರೂ ನೀವು ಆ ಸೀಟ್ನ ವಿತ್ಡ್ರಾ ಮಾಡೋಕ್ಕಾಗಲ್ಲ. ನೀವು ನಾನು ಫೀಸ್ ಕಟ್ಟಲ್ಲ ಆ ಥರ ಎಲ್ಲ ಮಾಡೋಕ್ಕಾಗೋದೇ ಇಲ್ಲ. ನಿಮಗೆ ಪೆನಾಲ್ಟಿ ಬೀಳುತ್ತೆ. ನೀವು ಸುಮ್ಮನೆ ಹೋಗೋಕ್ಕಾಗಲ್ಲ. ನೀವೇನು ಮಾಡಬೇಕು, ರೌಂಡ್ 2 ಎಕ್ಸ್ಟೆಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಯಾವ ಸೀಟ್ ಸಿಗುತ್ತೆ ಆ ಸೀಟ್ನ ನೀವು ಸುಮ್ಮನೆ ವಿಧಿ ಇಲ್ದಂಗೆ ಎಕ್ಸೆಪ್ಟ್ ಮಾಡಲೇಬೇಕು. ಬೇರೆ ಆಪ್ಷನ್ನೇ ಇಲ್ಲ. ಅದಕ್ಕೆ ನಾನೇನು ರೌಂಡ್ 2 ಎಕ್ಸ್ಟೆಂಡೆಡ್ ಒಂದು ಸ್ವಲ್ಪ ಡೇಂಜರಸ್ ಅಂತ ಅದಕ್ಕೆ ನಾನು ಹೇಳಿದ್ದು. ಸೊ ಇಲ್ಲೇ ಇದೆ ನೋಡಿ, ಆಫ್ಟರ್ ರೌಂಡ್ 2 ಎಕ್ಸ್ಟೆಂಡೆಡ್ ಅಲಾಟ್ಮೆಂಟ್ ದ ಮ್ಯಾಂಡೇಟರಿ ಎಕ್ಸೆಪ್ಟೆನ್ಸ್ ಅಂದರೆ ಅನ್ಲೈಕ್ ಪ್ರೀವಿಯಸ್ ರೌಂಡ್ಸ್ ದೇರ್ ಇಸ್ ನೋ ಚಾಯ್ಸ್ 1 2 3 4 ಮೆನ್ಯೂ. ಇಫ್ ದ ಸೀಟ್ ಇಸ್ ಅಲಾಟೆಡ್ ಟು ಯು ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇಟ್ ಇಸ್ ಆಟೋಮ್ಯಾಟಿಕಲಿ ಫೈನಲೈಸ್ಡ್. ಯು ಕೆನಾಟ್ ರಿಜೆಕ್ಟ್ ಇಟ್ ಆ್ಯಂಡ್ ಯು ಕೆನಾಟ್ ಅಪ್ಗ್ರೇಡ್. ನೀವು ಅಪ್ಗ್ರೇಡ್ ಮಾಡೋಕ್ಕೂ ಆಗಲ್ಲ, ಅಂದರೆ ಬಿಕಾಸ್ ರೌಂಡ್ 2 ಎಕ್ಸ್ಟೆಂಡೆಡ್ ಲಾಸ್ಟ್ ರೌಂಡ್ ಅದು, ಅದ್ರ ಮುಂದೆ ಯಾವ ರೌಂಡು ಮಾಡಲ್ಲ. ಸೊ ನೀವೇನು ಮಾಡಬೇಕು, ರಿಜೆಕ್ಟ್ ಮಾಡೋಕ್ಕೂ ಆಗಲ್ಲ. ಸುಮ್ಮನೆ ಅದನ್ನು ಎಕ್ಸೆಪ್ಟ್ ಮಾಡಬೇಕು, ಫೀಸ್ ಕಟ್ಬಿಟ್ಟು ಅದೇ ಕಾಲೇಜಿಗೆ ಹೋಗಬೇಕು. ಆಮೇಲೆ ಫೀಸ್ ಪೇಮೆಂಟ್ ಮಾಡಿಬಿಟ್ಟು ಅಡ್ಮಿಷನ್ ಲೆಟರ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಿ ನಿಮ್ಮ ಸೀಟ್ನ ಫೈನಲೈಸ್ ಮಾಡ್ಕೊಂಡ್ಬಿಡ್ಬೇಕು. ಅಷ್ಟೇ ಮಾಡೋಕ್ಕಾಗೋದು. ಸೊ ಇಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ನೀವು 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. CBSE ಆದ್ರೂ ಓಕೆ, ಸ್ಟೇಟ್ ಆದ್ರೂ ಓಕೆ. 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. 12th PUC ಮಾರ್ಕ್ಸ್ ಕಾರ್ಡ್ ಅಷ್ಟೊತ್ತಿಗೆ PUC ಮಾರ್ಕ್ಸ್ ಕಾರ್ಡ್ ಬಂದಿರುತ್ತೆ. ಸೊ ಅದನ್ನು ನೀವು ಕೊಡಬೇಕಾಗುತ್ತೆ. ಇಲ್ಲಾಂದರೆ PUC ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ ಅಂದರೆ ನಿಮ್ಮದು ಡಿಜಿಲಾಕರಲ್ಲಿ ಒಂದು ಡಾಕ್ಯುಮೆಂಟ್ ಸಿಗುತ್ತಲ್ಲ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಕೊಡಬೇಕಾಗುತ್ತೆ. ಇದು KA ವೆರಿಫಿಕೇಷನ್ ಸ್ಲಿಪ್, ಅಂದರೆ ನೀವು ಫೀಸ್ ಕಟ್ಟಿದ್ಮೇಲೆ ಒಂದು ಸ್ಲಿಪ್ ಕೊಡ್ತಾರಲ್ಲ ವೆರಿಫಿಕೇಷನ್ ಸ್ಲಿಪ್ಪು, ಅದೊಂದು ಅಡ್ಮಿಷನ್ ಲೆಟರು. ಮತ್ತು KA ವೆರಿಫಿಕೇಷನ್ ಸ್ಲಿಪ್ ಯಾವುದು ಅಂದರೆ ಈಗ ರೀಸೆಂಟಾಗಿ ರಿಲೀಸ್
ರಿಲೀಸ್ ಮಾಡಿದ್ರು ನೋಡಿ, KE ವೆರಿಫಿಕೇಶನ್ ಸ್ಲಿಪ್, ನಿಮ್ಮ ಸೀಕ್ರೆಟ್ ಕೀ ಇರುತ್ತಲ್ಲ ಲಾಸ್ಟಲ್ಲಿ, ಆ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಬೇಕು, ಅದನ್ನು ಪ್ರಿಂಟ್ಔಟ್ ತೊಗೊಂಡು ಹೋಗ್ಬೇಕು, ಮತ್ತು ನಿಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನು ತೋರಿಸ್ಬೇಕು ನೀವು ಅದನ್ನು ಕ್ಲೈಮ್ ಮಾಡ್ತಾ ಇದ್ದೀರಾ ಅಂದರೆ. ಮತ್ತು ಕೆಲವೊಂದು ಅರೌಂಡ್ ಆಲ್ಮೋಸ್ಟ್ ಆಲ್ ಎಲ್ಲ ಕಾಲೇಜಲ್ಲಿ ಏನು ಮಾಡ್ತಾರೆ ಅಂದರೆ, ನೀವು ಡಾಕ್ಯುಮೆಂಟ್ಸ್ ಕೊಟ್ಟಾಗ ಅದನ್ನು 4 ಇಯರ್ಸ್ವರೆಗೂ ಅವರೇ ಇಟ್ಕೊಂಡ್ಬಿಡ್ತಾರೆ, ಮತ್ತು ನಿಮ್ಗೆ ಅದು ವಾಪಸ್ ಕೊಡಲ್ಲ 4 ಇಯರ್ಸ್ ಆಗೋವರೆಗೂ. ಸೊ ಸೇಫ್ಟಿ ಮೆಷರ್ಸ್ಗೋಸ್ಕರ ನೀವು ಅದನ್ನು ಫೋಟೋ ಕಾಪಿ ಹೊಡ್ಕೊಂಡು ಅಥವಾ ಜೆರಾಕ್ಸ್ ಮಾಡಿಸ್ಕೊಂಡು ಇಟ್ಕೊಬೇಕಾಗುತ್ತೆ ನಿಮ್ಗೆ ಏನಾದ್ರು ಬೇಕು ಅಂತಂದರೆ. ಆಮೇಲೆ ನೀವು KEಯಲ್ಲಿ ಫೀಸ್ ಕಟ್ಟಿರ್ತೀರಾ, ಹೌದು, ಕಾಲೇಜ್ ಫೀಸ್ಗೆ. ಬಟ್ ನೀವು ಫಿಸಿಕಲ್ ಆಗಿ ರಿಪೋರ್ಟ್ ಆದಮೇಲೆ ಅವರು ಒಂದು ಎಕ್ಸ್ಟ್ರಾ ಫೀಸ್, ಅದರ್ ಫೀಸ್ ಅಂತ ಒಂದು ಕ್ಲಿಯರ್ ಮಾಡ್ತಾರೆ. ಫ್ಯೂ ಥೌಸಂಡ್ಸಲ್ಲಿ ಇರುತ್ತೆ, 10,000-20,000 ಥರ ಏನೋ ಇರುತ್ತೆ. ಅದನ್ನು ನೀವು ಕಟ್ಟಬೇಕು. ಅದನ್ನು ಕಟ್ಬಿಟ್ಟು ನಿಮ್ಮದು ಫೈನಲ್ ಅಡ್ಮಿಷನ್ನ ನೀವು ಬ್ಲಾಕ್ ಮಾಡ್ಕೊಬೇಕು, ಕನ್ಫರ್ಮ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ನೀವು KE ಪೋರ್ಟಲ್ಗೆ ಹೋಗಿ ಎಸ್ ನಾನು ಚೂಸ್ ಮಾಡಿದ್ದೀನಿ, ಈ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಇಲ್ಲಿ ಸೀಟ್ ಸಿಕ್ಕಿದೆ ಅಂತ ರಿಪೋರ್ಟ್ ಮಾಡಲೇಬೇಕು. ರಿಪೋರ್ಟ್ ಮಾಡಿಬಿಟ್ಟು ಅದು ಮುಗಿಸ್ಬೇಕು. ಇದು ಮಾಡಲಿಲ್ಲ ಅಂದರೆ ನಿಮಗೆ ಫೈನ್ ಬೀಳೋ ಸಾಧ್ಯತೆ ಇರುತ್ತೆ. ಇದಾದಮೇಲೆ ನಿಮಗೆ ಫೈನಲ್ ಆಗಿ ಸೀಟೆಲ್ಲ ಕನ್ಫರ್ಮ್ ಆಗುತ್ತೆ. ಮತ್ತು ನೀವು ಫಸ್ಟ್ ಡೇ ಕಾಲೇಜ್ಗೆ, ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಕಾಲೇಜ್ ಶುರು ಮಾಡ್ತಾರೆ, ಓರಿಯೆಂಟೇಷನ್ ಮಾಡ್ತಾರೆ. ಓರಿಯೆಂಟೇಷನ್ನ ನೀವು ಅಟೆಂಡ್ ಮಾಡಿಬಿಟ್ಟು ನಿಮ್ಮ ಫಸ್ಟ್ ಡೇದು ಲೆಕ್ಚರ್ ಶುರು ಆಗುತ್ತೆ. ಇದೆ with the paperwork done, the college will assign you an USN universal seat number. ಅದೇ ನಿಮಗೆ ಸ್ಯಾಟ್ಸ್ ನಂಬರ್ ಇಲ್ಲಿ ಹೆಂಗಿತ್ತು ಅದೇ ಥರ ಯೂನಿವರ್ಸಿಟಿಲಿ USN ನಂಬರ್ ಅಂತ ಒಂದು ಕೊಡ್ತಾರೆ. ಅದನ್ನು ಮುಗಿಸ್ಬಿಟ್ಟು ನಿಮ್ಮ ಟೈಮ್ ಟೇಬಲ್ಲು, ಸೆಕ್ಷನ್, ಯಾವ ಸೆಕ್ಷನ್ನು, ಯಾವ ಕೋರ್ಸು, ಅದನ್ನೆಲ್ಲ ಅವ್ರು ಕೊಟ್ಬಿಟ್ಟು ನಿಮ್ಗೆ ಏನೇನು ಮೆಟೀರಿಯಲ್ಸ್ ಬೇಕು, ಬುಕ್ಸ್ ಅದೆಲ್ಲ ಕೊಟ್ಬಿಟ್ಟು ನಿಮಗೆ ಅಟೆಂಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ನಿಮ್ಗೆ BTech ಅಥವಾ BR ಏನೋ ಡಿಗ್ರಿ ಶುರು ಆಗುತ್ತೆ ನಿಮಗೆ. ಇದೇ ನಿಮ್ಮದು ಜರ್ನಿ. KCET ರಿಸಲ್ಟ್ ಡೇಟಿಂದ ಇಲ್ಲಿವರೆಗೂ ಇದೇ ನಿಮ್ಮ ಜರ್ನಿ. That covers every single step from the day of your results drop to the moment you walk into the first lecture. All the best. ಸೊ ಇದೇ ನಿಮಗೆ ನಡೆಯೋದು ನಿಮ್ಮ ರಿಸಲ್ಟ್ ಡೇಯಿಂದ ನಿಮ್ಮ ಕಾಲೇಜ್ ಫಸ್ಟ್ ಡೇವರೆಗೂ. ಈ ಎಲ್ಲ ಏನೇನು ನಡೆಯುತ್ತೆ ಅನ್ನೋ ಡೀಟೇಲಾಗಿ ನಾನು ಕವರ್ ಮಾಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದೆ ಅಂತಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಾನು ಮೇಲ್ ID ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನನ್ನ ಚಾನಲಲ್ಲೂ ನನ್ನ ಇನ್ಸ್ಟಾ ID ಇದೆ, ಅಲ್ಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ. ಸೊ ಥ್ಯಾಂಕ್ ಯು ಗೈಸ್. ಈ ಥರ ಸಪೋರ್ಟ್ ಮಾಡಿ. ವಿಡಿಯೋ ತುಂಬ ಇಷ್ಟ ಆದರೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ವೀಡಿಯೋಸ್ ತೊಗೊಂಬರ್ತಾ ಇರ್ತೀನಿ. ಥ್ಯಾಂಕ್ ಯು.